ಎಲ್ಲರಿಗೂ ನಮಸ್ಕಾರ. ಜ್ಯೋತಿ ಕಿರಣ್ ಕ್ರಿಯೇಷನ್ಸ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ತುಂಬ ಸುಲಭವಾಗಿ ಮತ್ತು ರುಚಿಯಾಗಿ ಮಾಡುವ ಚೌ ಅಥವಾ ಸೀಮೆ ಬದನೆಕಾಯಿ ಫ್ರೈ ರೆಸಿಪಿ ತೋರಿಸ್ತಾ ಇದ್ದೀನಿ. ಬಿಸಿ ಬಿಸಿ ತಾಜಾ ಚೌ ತಿನ್ನುವುದು ಯಾವಾಗಲೂ ಹೆಚ್ಚು ರುಚಿ ಮತ್ತು ಉತ್ತಮ ಆರೋಗ್ಯದ ಆಯ್ಕೆ. ಸೀಮೆ ಬದನೆಕಾಯಿ ಒಂದು ಚೆನ್ನಾಗಿ ತೊಳೆದು ಮೇಲಿನ ಸಿಪ್ಪೆಯನ್ನು ತೆಗೆದು ಚಿಕ್ಕ ಚಿಕ್ಕ ಹೋಳುಗಳನ್ನಾಗಿ ಕತ್ತರಿಸಿಟ್ಕೊಂಡಿದ್ದೀನಿ. ಅಡುಗೆ ಎಣ್ಣೆ ಸ್ವಲ್ಪ, ಸಾಸಿವೆ ಒಗ್ಗರಣೆಗೆ, ಕಡಲೆಬೇಳೆ 1 ಟೇಬಲ್ ಸ್ಪೂನ್, ಕರಿಬೇವು 1 ಎಸಳು. ಚೌಗೆ ಸ್ವಲ್ಪ ಮೊಳಕೆ ಕಾಳು ಸೇರಿಸಿದರೆ ಪ್ರೋಟೀನ್ ಹೆಚ್ಚಾಗುತ್ತದೆ. ಕತ್ತರಿಸಿದ ಈರುಳ್ಳಿ 1, ಕತ್ತರಿಸಿದ ಹಸಿ ಮೆಣಸಿನಕಾಯಿ 4, ಅರಿಶಿಣದ ಪುಡಿ ಸ್ವಲ್ಪ, ರುಚಿಗೆ ತಕ್ಕಷ್ಟು ಉಪ್ಪು. ಮನೆಯಲ್ಲಿ ಮಾಡಿದ ಚೌ ಹೊರಗಿನ ಫಾಸ್ಟ್ ಫುಡ್ಗಿಂತ ಹೆಚ್ಚು ಸುರಕ್ಷಿತ ಮತ್ತು ಹೆಲ್ದಿಯಾಗಿದೆ. ಕತ್ತರಿಸಿದ ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಸಂಬಾರದ ಪುಡಿ 1 ಟೇಬಲ್ ಸ್ಪೂನ್, ತುರಿದ ಕೊಬ್ಬರಿ 1 ಬಟ್ಟಲು. ಈಗ ಒಗ್ಗರಣೆ ಮಾಡಿಕೊಳ್ಳೋಣ. ಗ್ಯಾಸ್ ಹೊತ್ತಿಸಿ ಒಲೆಯ ಮೇಲೆ ಒಂದು ಪಾನನ್ನಿಟ್ಟು ಸ್ವಲ್ಪ ಸಾಸಿವೆ ಎಣ್ಣೆ ಹಾಕಿ, ಸಾಸಿವೆ ಸಿಡಿದ ನಂತರ ಕಡಲೆಬೇಳೆ, ಕರಿಬೇವು, ಕತ್ತರಿಸಿದ ಹಸಿ ಮೆಣಸಿನಕಾಯಿ, ಕತ್ತರಿಸಿದ ಈರುಳ್ಳಿ, ಅರಿಶಿಣದ ಪುಡಿ ಹಾಕಿ 1 ನಿಮಿಷ ಫ್ರೈ ಮಾಡಿ. ಚೌ ಜೊತೆ ಸಲಾಡ್ ಅಥವಾ ಸೂಪ್ ಸೇರಿಸಿಕೊಂಡರೆ ಅದು ಒಂದು ಬ್ಯಾಲೆನ್ಸ್ಡ್ ಮೀಲ್ ಆಗುತ್ತದೆ. ಈ ಪಲ್ಯ ತುಂಬ ಟೇಸ್ಟಿಯಾಗಿರುತ್ತದೆ. ಹೆಚ್ಚು ತರಕಾರಿ, ಕಡಿಮೆ ಎಣ್ಣೆ, ಸೂಪರ್ ರುಚಿ ಈ ಪಲ್ಯ. ಈ ರೆಸಿಪಿ ಲೈಟ್ ಡಿನ್ನರ್ ಅಥವಾ ಬೇಗನೆ ಮಾಡುವ ಅಡುಗೆಗೆ ತುಂಬ ಸೂಕ್ತ. ಖಾರ ಖಾರ ಮತ್ತು ರುಚಿಯಾದ ಸ್ವಾದ. ಮಕ್ಕಳಿಗೂ ದೊಡ್ಡವರಿಗೂ ಇಷ್ಟವಾಗುವ ಪಲ್ಯ. ಚೌ ಅಂದರೆ ಕೇವಲ ರುಚಿಯಲ್ಲ, ಸರಿಯಾದ ಪದಾರ್ಥ ಸೇರಿಸಿದರೆ ಅದು ಆರೋಗ್ಯಕರ ಆಯ್ಕೆಯೂ ಆಗಬಹುದು. ಈಗ ಕತ್ತರಿಸಿದ ಚೌ ಹೋಳುಗಳನ್ನು ಹಾಕಿ ಹಬೆಯಲ್ಲಿಯೇ 3 ನಿಮಿಷ ಬೇಯಿಸಿ. ಈಗ ಚೌ ಬೆಂದಿದೆ. ಇದಕ್ಕೆ ಉಪ್ಪು, ಸಂಬಾರದ ಪುಡಿ, ತುರಿದ ಕೊಬ್ಬರಿ, ಕತ್ತರಿಸಿದ ಕೊತ್ತಂಬರಿ ಸೊಪ್ಪು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿದರೆ ರುಚಿಕರವಾದ ಚೌ ಪಲ್ಯ ಸಿದ್ಧ ಆಗಿದೆ. ಸರಳ ಪದಾರ್ಥಗಳಿಂದ ಮನೆಯಲ್ಲೇ ತುಂಬ ಸುಲಭವಾಗಿ ತಯಾರಿಸುವ ರೆಸಿಪಿ ಇದು. ಈ ರೆಸಿಪಿಯಲ್ಲಿ ತರಕಾರಿ, ಮಸಾಲೆ, ಚೌ ಸೇರಿ ಒಂದು ಅದ್ಭುತ ರುಚಿ ಕೊಡುತ್ತದೆ. ಹೆಚ್ಚು ತರಕಾರಿಗಳನ್ನು ಆಹಾರದಲ್ಲಿ ಸೇರಿಸಿದರೆ ದೇಹಕ್ಕೆ ಬೇಕಾದ ವಿಟಮಿನ್ಸ್ ಮತ್ತು ಫೈಬರ್ ಸಿಗುತ್ತದೆ. ಮತ್ತಷ್ಟು ಹೊಸ ರೆಸಿಪಿಗಳಿಗಾಗಿ ಸದಾ ನಮ್ಮ ಚಾನಲ್ ಜೊತೆ ಇರಿ.